ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಕಾರ್ತಿಕ್ ಸೇವರ್. ಎಸ್, ರಾಮನ ಟೀಸರ್ ಗ್ಲಿಮ್ಸ್ ಬಿಟ್ಟಿದ್ದಾರೆ, ಒಟ್ಟಿಗೆ ನೋಡ್ಕೊಂಬರೋಣ. ಈ ಟೀಸರ್ನಲ್ಲಿ ಯಶ್ ಅವ್ರನ್ನ ಯಾವ ರೀತಿ ರಿವೀಲ್ ಮಾಡಿದ್ದಾರೆ, ಜೊತೆಗೆ ಈ ಟೀಸರ್ನಲ್ಲಿ ಏನೆಲ್ಲ ನೋಡೋಕ್ಕೆ ಸಿಗುತ್ತೆ ಅದನ್ನ ಸ್ವಲ್ಪ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಎಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಹಾಕೊಂಡಿದ್ದೀನಿ. ಪ್ರೈಮ್ ಫೋಕಸ್ ಸ್ಟುಡಿಯೋಸ್, ಮಾನ್ ಸ್ಟಾರ್ಮೆಂಟ್ ಕ್ರಿಯೇಷನ್. ಗುರು ಟಾಕ್ಸಿಕ್ಗೂ ಪ್ರೊಡ್ಯೂಸ್ ಮಾಡ್ತಾವ್ರೆ, ರಾಮಾಯಣಗೂ ಪ್ರೊಡ್ಯೂಸ್ ಮಾಡ್ತಾವ್ರೆ. ಯಶ್ ಬಲೆ ಪ್ಲಾನು. ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಆದಿಪುರುಷ್ ತರ ಎಲ್ಲೂ ಹಾಳು ಮಾಡಿಲ್ಲ, ಅದೊಂಥರ ಕಾರ್ಟೂನ್ ಸ್ಕೆಚ್ ತರ ಬಂದ್ಬಿಟ್ಟಿತ್ತು. ಇದಂತೂ ಒರಿಜಿನಲ್ ಆಗಿ ಸಿನಿಮ್ಯಾಟಿಕ್ ಆಗಿ ಕಲರ್ ಕಾಂಟ್ರಾಸ್ಟ್ ಅಷ್ಟೇ ಚೆನ್ನಾಗಿದೆ. ಕಣ್ಣಲ್ಲಿ ಕೂತ್ಕೊಬೇಕು ಆ ತರ ಇದೆ ಕಲರ್ ಕಾಂಟ್ರಾಸ್ಟ್. ನೋಡೋಣ. ಗೈಸ್, ಇದಕ್ಕೆ VFX ಮಾಡ್ತಾ ಇರೋದು ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಟೀಮ್ ಇದೆಯಲ್ವಾ, DNEG ಅಂತ, ಅವ್ರ ಕಡೆಯಿಂದ VFX ಮಾಡಿಸಿದ್ದಾರೆ. ಅದನ್ನ ಮೆನ್ಷನ್ ಮಾಡಿದ್ರು ಇವಾಗ. ಸೊ ಇದ್ರ ಎಡಿಟ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ಅದು ಮಾಡ್ತಿರೋದು ಆಸ್ಕರ್ ಅವಾರ್ಡ್ ವಿನ್ ಮಾಡಿರೋ ಟೀಮು, ಗೊತ್ತಾಯ್ತಲ್ವಾ? ನೋಡ್ರಿ ಹೆಂಗಿದೆ ರಣಬೀರ್ ಸಿಂಗ್ ಲುಕ್ಕು. ಇದು ವನವಾಸದ ಟೈಮ್ ಅನ್ಕೊಂತೀನಿ. ಇಲ್ಲೂ ಕಾಡಲ್ಲಿದ್ದಾರೆ, ಸೀತಾ ಅವ್ರ ತಮ್ಮ ಎಲ್ಲ ಇದ್ದಾರೆ. ಗ್ಯಾರಂಟಿ ಇದು ವನವಾಸದ ಟೈಮ್, ಗ್ಯಾರಂಟಿ ಸೀನ್ ಇದು. ನೆಕ್ಸ್ಟ್ ನೋಡೋಣ. ಗ್ಯಾರಂಟಿ ಇದು ಪಕ್ಕ ಯಶ್ ಅವ್ರೆ. ರಾವಣ ನಮ್ಮ ಹೆಸರು ಪಕ್ಕದವ್ರೆ ಸರ. ಇಲ್ಲ ಗುರು, ತೋರಿಸಿಲ್ಲ. ಪಾರ್ಟ್ 1 ಈ ದೀಪಾವಳಿಗೆ, ಪಾರ್ಟ್ 2 ನೆಕ್ಸ್ಟ್ ದೀಪಾವಳಿಗೆ. ಓಹೋ, ದೀಪಾವಳಿ ಧಮಾಕ ಇದೆ ಹಂಗಾದ್ರೆ. ಈ ಇಯರ್ ದೀಪಾವಳಿಗೆ ರಾಮಾಯಣ ಪಾರ್ಟ್ 1 ಬರುತ್ತೆ, ನೆಕ್ಸ್ಟ್ ದೀಪಾವಳಿಗೆ ಪಾರ್ಟ್ 2 ಬರುತ್ತೆ. ಈ ಟೀಸರ್ ನನಗಂತೂ ಸಖತ್ ಇಷ್ಟ ಆಯಿತು. ರಿಯಲಿಸ್ಟಿಕ್ ಆಗಿ ಸಖತ್ತಾಗಿದೆ. ಕಲರ್ ಕಾಂಟ್ರಾಸ್ಟ್ ಕಣ್ಣಿಗೆ ಕೂತ್ಕೊಂಡ್ಬಿಡುತ್ತೆ, ಆ ಥರ ಮನ್ಸಿಗೆ ಟಚ್ ಆಗೋ ಥರ ಮಾಡಿದ್ದಾರೆ. ಹಾಗೆ VFX ಟೀಮು ಒಳ್ಳೆ ಟೀಮ್ನ ಪಿಕ್ ಮಾಡಿದ್ದಾರೆ. ರಾಮ ಅಂತ ಟೈಟಲ್ ಅಲ್ಲಿ ಏನ್ ಮೆನ್ಷನ್ ಮಾಡ್ಕೊಂಡಿದ್ರು, ಸೊ ರಾಮಗೆ ಫಿಕ್ಸ್ ಆಗ್ಬಿಟ್ಟು ರಾಮನೇ ಜಾಸ್ತಿ ತೋರಿಸಿದ್ದಾರೆ. ರಾವಣನ ಜಸ್ಟ್ ಬ್ಯಾಕ್ ಗ್ರೌಂಡ್ ಇಂದ ಹಿಂಗೆ ತೋರಿಸ್ಕೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನನ್ನ ಅಂದಾಜು ರಾಮ ಅಂತ ಹಾಕೊಂಡ್ ಬಿಟ್ರಲ್ವಾ, ರಾವಣ ಅಂತ ಹಾಕೊಂಡು ಇನ್ನಂಗ್ ಬಿಡ್ತಾರೆ ಅನ್ಕೊಂತೀನಿ. ನೋಡೋಣ, ಲೆಟ್ಸ್ ವೇಟ್. ಸೊ ಇದಾಗಿತ್ತು ನನ್ನ ಟೀಸರ್ ರಿಯಾಕ್ಷನ್ ಅಂಡ್ ರಿವ್ಯೂ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.